ಹೋಗೋರೆಲ್ಲ ಕೆಲಸದವ್ರು ಹೊಳಕ್ ಹೋಗ್ಯಾರ. ಹೊಲಕ್ಕೆ ಹೋಗಿ ಒಂದು ಆಳಿನ ದಗದ ಮಾಡ್ಯಾರ್ರಿ. ಅವ್ರ ಕಾಳಜಿ ಮಾಡಬೇಡ್ರಿ ನೀವು. ಬೇರೆ ಏನ್ರಿ ಇದ್ರೆ ಹೇಳ್ರಿ ನಮಗ. ದಿನ ಕೆಲ್ಸಕ್ ಬರ್ತಾರಲ್ಲ ಅವ್ರನ್ ಕೇಳಾಕ್ ಕುಂತಿಲ್ಲ. ಚಂದುರಾಮು ಬಂದರಿಲ್ಲೇ? ದಿನ ಬರೋ ಹೊತ್ತಿಗೆ ಬರ್ತಿದ್ರಿ, ಇವತ್ತು ಯಾಕೋ ಬಂದಿಲ್ಲ ನೋಡ್ರಿ. ಏನ್ರ ಮಾತಾಡ್ಕೊಂಡ್ ಬಿಟ್ಟಾರ ಯಾರು ಗೊತ್ತ್ರಿ ಇಬ್ರು ಕೂಡಿ. ಯಾವಾಗ ಬರ್ತಾರ ಯಾವಾಗ ಹೋಗ್ತಾರ ಒಂದು ತಿಳವಲ್ದಾಗೈತಲ್ಲ. ನಮ್ಮ ಮನಿ ಕೆಲ್ಸ ಅಂದ್ರ ಏನ್ ತಿಳ್ದಾರ ಅವ್ರು? ನನ್ನ ಮತ್ತ ಅವ್ರೆಲ್ಲಿ ಕೇಳ್ತಾರ್ರಿ ಅವ್ವ. ಅವ್ರಂಗ ನಾನು ನಿಮ್ಮ ಮನಿ ಕೆಲಸನವಲ್ರಿ. ಒಮ್ಮೆ ಊಟಕ್ ಬಿಡೋ ಹೊತ್ತಿ ಬರ್ಬೇಕಿಲ್ಲೇ, ಈಗ ಯಾಕೆ ಬಂದಿ? ಅವರ ಮಳಿ ಆದ್ರ ಕನಿಕೆಲ್ಲ ತೊಯ್ತೈತ್ರಿ, ಅದಕ್ಕೆ ಬಡಿಮೆ ಒಟ್ಟಾಕತ್ತಿದ್ವಿ, ಅದಕ್ಕ ಸ್ವಲ್ಪ ತಡ ಐತ್ರಿ. ನಮ್ ಹೊಳ್ಮನಿ ಕೆಲ್ಸ ಆಲಾದ್ರ ಆಗೋಲ್ದಕ್ಕ ಮತ್ತ್ಯಾಕ್ ಬತ್ತಿ ಇಲ್ಲಿ? ನಿಮ್ದ ಅಟೆ ನೀವ್ ನೋಡ್ಕೋ. ಅವರ ಏನೋ ತಪ್ಪಾಗಿದ್ರಿ, ಇನ್ನೊಮ್ಮೆ ಹೆಂಗ ಆಗಲಾರ್ದ ನೋಡ್ಕೋತೀನಿ ತಗೋರಿ. ಏ ಚಂದಪ್ಪ, ನೀ ಬರೀ ಹಿಂಗ ಹತ್ತಿ ಎಲ್ಲಾರು ದಗದ ಹೊತ್ತಿಗೆ ಬರ್ತಾರ. ಆ ದಗದ ಹೊತ್ತಿಗೆ ನೀನು ಬಾ, ಅವ್ರ ನನಗ್ ಬೈತಾರ. ಯಾವ ಹೊತ್ತಿಗೆ ಬರ್ತೀವಿ ಯಾವ ಹೊತ್ತಿಗೆ ಹೊಕ್ಕಿವಿ ಮುಖ್ಯ ಅಲ್ಲ, ಹೊಲದಾಗ ಎಷ್ಟು ದಗದ ಮಾಡ್ತೀವಿ ಅನ್ನೋದು ಮುಖ್ಯ. ನೀ ಏನ್ ಹೇಳ್ತಿ? ಏ ಚಂದಪ್ಪ, ಅವನ್ಗೆ ಸಿಟ್ಟಿಲ್ಲ ಮಾತಾಡ್ತಿ? ಅವ ಅನ್ನೋದ್ರಾಗ ಏನ್ ತಪ್ಪೈತಿ? ಎಲ್ಲರಂಗ ಬರೋ ಹೊತ್ತಿಗೆ ಬಂದೆ ದಗದ ಮಾಡೆ. ಹೌದು, ಈಗ ರಾಮೇ ನೀವ್ ಏನ್ರ ಮಾತಾಡ್ಕೊಂಡ್ರೇನೆ? ಮೊದ್ಲಿನಂಗ ನಮ್ ಹೊಳ್ಮನಿ ದಗದ ಮಾಡೋಳ್ರಾಗಿರಲ್ಲ. ನಾವ್ಯಾಕೆ ಮಾತಾಡ್ಕೊಳ್ಳೋಣವ? ಯಾರ ಮಾತಿಗರ ಕಬ್ಬಿಳ್ ಕೊಡಕ್ ಹೋಗ್ಬೇಡ್ರಿ. ನಾವ್ ಮೊದಲು ಹೆಂಗ್ ದುಡ್ಯಾಕತ್ತಿದ್ವಲ್ರಿ, ಈಗೂ ಹಂಗ ದುಡ್ಯಾಕತ್ತೀವಿ. ಹಾ ಮಾತ್ ಹೇಳಿ ಸಾಕು. ರಾಮೇನ್ ಮನಿಗ್ ಹೋಗಿ ರಾಮೇನ್ ಈ ಕಡೆ ಕಳಿಸಿ ನೀವ್ ಹೊಳಕ್ ಹೋಗು. ಅಣ್ಣ, ಯಾಕೋ ಅಣ್ಣ ನಿನ್ನೆ ಸಂತಿ ಹೇಳಿದ್ದೆ ಏನು ತರ್ಲಾರ ಹಂಗ ಬಂದಿ. ಇವತ್ತು ಅಡ್ಗೆ ಮಾಡಕ್ ಏನು ಇಲ್ಲ, ಉಪವಾಸ ಹೋಗ್ತೇನೆ. ನಿನ್ನೆ ದಗದ ಬಾಳಿತ್ವ, ಹಂಗ ಅವಸರ್ಲಿ ಬಂದೆ. ಈಗ ಹೊಂಟಿಲ್ಲ ಗೌಡ್ತಿರ ಮನೆಗೆ, ಏನ್ರ ಕೊಡ್ತಾರ ಪಟ್ನ ತೊಗೊಂಬರ್ತೀನಿ. ಏನೈತಂತ ಮನ್ಯಾಗ ಊಟ ಮಾಡ್ಲಿವ? ಅಣ್ಣ ನನಗರ ಹೊಟ್ಟೆ ಭಾಳ ಹಸು ಆಗ್ಯದಣ್ಣ. ಬರುದು ಬರ್ತೀವಿ, ಸ್ವಲ್ಪ ಲಘು ಬಾ ಅಣ್ಣ. ಒಂದ್ ಕೆಲಸ ಮಾಡುವ, ಇಬ್ರು ಕೂಡ ಗೌಡ್ತಿರ ಮನೆ ಹೋಗ್ಬಾ. ಅವ್ರೇನ್ರ ಹಚ್ಚಿ ಕೊಡ್ತಾರ, ಊಟ ಮಾಡಾಕತಿ. ಊಟ ಮಾಡಿ ಈ ಕಡೆ ಬರಾಕತಿ, ನಾ ಹೊಲ್ದ ಅದಕ್ಕೆ ಹೋಗ್ತೀನಿ. ಅವ್ರ ಮನಿದಾಗ ಅಂದ್ರ ಎಷ್ಟೊತ್ತಿ ಬಿಡ್ತಾರೋ ಏನ್ ಸುದ್ದಿ. ಬಾ ಅವ್ರ ಮನಿಗೆ ಹೋಗೋಣ. ಹೊಟ್ಟೆ ಹಸು ಆಗ್ಯದತ್ತೇಳಿ ಇನ್ನೊಬ್ರು ಮನೆ ಮುಂದೆ ಹೋಗಿ ಕೂಡೋದು ಬೇಡ ಅಣ್ಣ. ನೀ ಎಷ್ಟೊತ್ತಿಗಾರ ಬಾ ಅಣ್ಣ, ನಾ ಕಾಯ್ತೀನಿ ಅಣ್ಣ. ಹಿಂಗಂದ್ರೆ ಹೆಂಗವ? ಮನ್ಯಾಗ ಒಬ್ಬಾಕಿ ತಂಗಿದಲ್ಲ, ನನ್ನ ದಾರಿನ ಕಾಯ್ತಿರ್ತಾವತ್ತ, ನನಗೂ ಈ ಕಡೆ ಚಿಂತಿರ್ತದ. ನಿನ್ನಿಲ್ಲಿ ಉಪವಾಸ ಕೆಡವಿ, ಅವ್ರ ಮನೆ ನಾ ದುಡ್ದು ನಾ ಒಬ್ನ ಊಟ ಮಾಡಿ ಹೆಂಗಿರ್ಲಿ? ಗೌಡ್ತರ ಕೈ ಕಾಲು ಬಿದ್ದರೆ ಏನ್ರ ತಿನ್ನಾಕ್ ತೊಂಬರ್ತೀನಿ. ನಿನ್ನ ತಂದು ಕೊಟ್ಟ ನಾ ಕಡೆ ಹೊಲಕ್ಕೆ ಹೋಗ್ತೀನಿ, ಆಯ್ತಿಲ್ಲ? ಆಯ್ತಣ್ಣ, ದಗ್ದ ಮಾಡವ್ ನೀ ಹೊಟ್ಟಿಗೆ ಊಟ ಮಾಡೋಣ. ಆಯ್ತವ, ಲಘುನ ಬರ್ತೀನಿ, ನೀವ್ ಒಳಗುರು. ಹಾ ದಿನ ಹಿಂಗ್ ತಡ ಆಗ್ ಬಂದ್ರೆ ಹೆಂಗ್ ನಿನ್ ದಗದ? ಮನ್ಯಾಗ ನಮ್ ಲಕ್ಷ್ಮ ಸ್ವಲ್ಪ ಅಡಿಗೆ ಮಾಡೋ ತಡ ಮಾಡಿದ್ರಿ, ಅದಕ್ಕೆ ತಡ ಆತ. ಆದ್ರೂ ಊಟ ಮಾಡ್ಲಾರ ಹಂಗ ಬಂದಿನ್ರಿ. ನೀ ಯಾವಾಗ ನಿಮ್ ಮನ್ಯಾಗ ಊಟ ಮಾಡಿಪ್ಪ? ನಾವೆಲ್ಲರೂ ಮಾಡೋದು ಇವ್ರ ಮನ್ಯಾಗಲ್ಲ, ಗೌಡ್ತರ ಮನ್ಯಾಗ ಊಟ. ನೋಡಪ್ಪ ರಾಮು, ದಿನ ಒಂದ್ ಹೇಳಕ್ ಹೋಗ್ಬೇಡ. ಕೆಲ್ಸ ಮಾಡೋ ಮನ್ಸಿದ್ರೆ ಕೆಲ್ಸ ಮಾಡಿ, ಇಲ್ಲಂದ್ರ ಬಿಟ್ಟು ಹೋಗ್ತಾರೆ. ಸಿಟ್ಟಿಗೆ ಬರಬೇಡ್ರಿ. ಬಾರಿಕಲ್ಲ, ನಾವು ನಿಮ್ ಹೊಲ ಮನ್ಯಾಗ ದುಡಿದೇವಿ, ನಿಮ್ನ ಬಿಟ್ಟು ನಮ್ಗೆ ಯಾರ್ದಾರ? ಅವ್ರ ಮನ್ಯಾಗ ಅನ್ನ ತಿಂತಿ ಅಂದ್ರ ಅದು ಕರ್ಗೋ ಮಟ್ಟಾರ ದಗದಾರ ಮಾಡು ಮರಾಯ ನೀ. ಏ ರಾಮ, ಮನಿ ನಡಿ, ಮನಿಗೆ ಊಟ ಮಾಡಿ ಹೊಳಕ್ ನಡಿ. ನನಗೇನ್ ಹಸು ಇಲ್ರಿ, ಅದನ್ನ ಕಟ್ಕೊಡ್ರಿ. ಹಸುವಾದಾಗ ನಾ ಅಲ್ಲೇ ಹೊಲ್ದಾಗ ಹೊಂತೀನಿ. ಇವನ್ ಕೈಯಾಗ ನಿನಗೂ ಚಂದಗ ಬುತ್ತಿ ಕಟ್ ಕಳಿಸ್ತೀನಿ, ನೀ ನಡಿ ಹೊಳಕ್ಕೆ. ನನ್ ಸಂಬಂಧ ಇವನ್ಯಾಕ ಹೈರಾಣ ಮಾಡ್ತೀರಿ? ನಾ ಹೊಲಕ್ಕ ಹೊಂಟಿಲ್ಲ, ಒಂದ್ 10 ನಿಮಿಷ ತಡ ಆದಿತ್ತು, ನಾನ ತಗೊಂಡ್ ಹೋಗಿ ನೋಡ್ರಿ. ಮಾತ್ ಇವ್ನು ಏನ್ರ ತೆಗದಿರ್ತಾವ. ಬುತ್ತಿ ತಗೊಂಡು ಮನಿಗ್ ಹೋಗುಣ್ಣವ ಇಲ್ಲ ಹೊಲಕ್ ಹೋಗುಣ್ಣವ? ನಾ ಎಲ್ಲಿ ಯಾಕ್ರಿ? ಮನ್ಯಾಗ ತಂಗಿನೂ ಉಪವಾಸ ಹಂಗದಲ್ಲ, ಅಡಿಗೆ ಮಾಡಾಕ ಏನೂ ಇದ್ದಿದ್ದಿಲ್ಲ. ಬುತ್ತಿ ಕಟ್ಕೊಟ್ರ ನಾನು ನಮ್ಮ ತಂಗಿ ಅಲ್ಲೇ ಮನ್ಯಾಗ ಊಟ ಮಾಡ್ತೀವಿ. ನಮ್ ಮನಿ ಏನ್ ದರಗ್ ಛತ್ರ ಮಾಡಿರೇನೆ ಊರಿಗೆ ಊಟ ಹಾಕಕ? ನೀವೊಬ್ಬ ದುಡಿತಿ, ನೀವೊಬ್ಬ ಹೋಗಿ ಊಟ ಮಾಡೆ. ಹೇ, ನಾ ಉಂತೀನಿ ನಮ್ಮ ತಂಗಿ ಉಂಟ ಅಂತ ಕೇಳ್ತೀನಿ, ಆಚೆ ಬರಲ್ಲ ನಿನಗ? ಗೌಡ್ತಾರ, ನಾನೊಬ್ಬನ ಬುತ್ತಿ ಕಟ್ಕೊಡ್ರಿ ಸಾಕು, ನಾ ಉಂತೀನತ್. ಆದ್ರೆ ನಿಮ್ನ್ಯಾಗ ಉಣೋದಿಲ್ಲ, ನಾ ಎಲ್ಲಾರು ಕೂತಿರಲ್ಲ, ನಾನು ಒಬ್ಬನ ಬುತ್ತಿ ಕಟ್ಕೊಡ್ರಿ. ಸಂಗ್ಯಾ, 2 ರೊಟ್ಟಿ 1 ಚಮಚ ಅನ್ನ, ಅಟ್ಟೆ ಬುತ್ತಿ ಕಟ್ಕೊಡೋಂಗ. ಆಯ್ತ್ರಿ ಅವ್ವ.
ರಾಮು, ಏ ಲಕ್ಷ್ಮವ, ಏನಣ್ಣ? ರಾಮು ಎಲ್ಲಿ ಹೋಗ್ಯಾನವ? ಗೌಡ್ ತರು ಒದರಾಡಕತ್ತಾರ, ಅವಂಗ ಹೊಲಕ್ ಹೋಗತ್ ಹೇಳ. ಅಣ್ಣ ಅರ್ಧ ತಾಸಾಯ್ತು ಗೌಡ್ತಿಯರ್ ಮನೆಗೆ ಹೋಗಿ, ಆ ಕಡೆ ಹೋಗ್ಯಾನಣ್ಣ. ಅರ್ಧ ತಾಸ ಆಯ್ತಾ? ನಾ ಈ ಗೌಡ್ ತರ ಮನಿಯಿಂದ ಬಂದಿನಲ್ವಾ, ನನ್ನ ಕಣ್ಣಿಗೆ ಕಾಣ್ಲಿಲ್ಲ. ನಾ ಯಾಕೆ ಸುಳ್ಳು ಹೇಳಿ ಅಣ್ಣ, ಆ ಕಡೆ ಹೋಗ್ಯಾನಣ್ಣ. ಆಯ್ತು ತಗೋರ್ವ, ನೀ ಯಾಕೆ ಹಿಂಗಾಗಿವ ಇವತ್ತ? ಊಟದು ಮಾಡಿ ಇಲ್ಲ? ಅಣ್ಣ ಅಣ್ಣಂಗ್ ನಿನ್ನೆ ಸಂತಿ ಹೇಳಿದೆ ಅಣ್ಣ, ಅಣ್ಣ ತರ್ಲಿಲ್ಲ. ಈ ಗೌಡ್ತಿಯರ್ ಮನೆಗೆ ಹೋಗ್ಯಾನ, ಅವಂದು ಊಟ ಇಲ್ಲ ನಂದು ಊಟ ಇಲ್ಲ. ಏನ್ ಹುಚ್ಚದಾನವ? ಹೊಟ್ಟಿಗೆ ಕೂಳಿ ಇರ್ಲಾರ್ದು ದುಡಿದಿರ್ತೈತೆ, ನಾನು ಒಂದ್ ಮಾತ್ರ ಕೇಳಬೇಕಿಲ್ಲವ? ಬಾಳ್ ಮರ್ಜಿ ಮುರಿತಾನಣ್ಣ. ಗೌಡ್ತಿಯರ್ ಮನೆಗೆ ಹೋಗಿ ಬುತ್ತಿ ತರ್ತೀನಿ ಅಂದಿದ್ದ, ಇನ್ನ ಅರ್ಧ ತಾಸಾಯ್ತು ಇನ್ನ ಬಂದಿಲ್ಲ ಅಣ್ಣ. ನಾವನ್ನ ಕರ್ಯಾಕತ್ತ ಬಂದಿದ್ನಿವ, ಹೊಳ್ಳಿ ಗೌಡ್ ತರ ಮನೆಗೆ ಹೊಕ್ಕಿನಿ, ಒಂದೆರಡು ಬೈದ ಹೊಳೆ ಕರ್ಕೊಂಡ್ ಬರ್ತೀನಂತ. ಅಣ್ಣ ಅಲ್ಲಿ ಮಂದಿದ್ರೆ ನಾವು ಊಟ ಮಾಡಿಲ್ಲ ಅಂತ ಹೇಳಿ ಹಂಗೂ ಗೊತ್ತಾಗ್ಬಾರ್ದಣ್ಣ. ಚಲೋ ಇರ್ತದ್ರವ ಇಬ್ರು. ಹೇ ಕೊಡ ಅವಂಗ ಬುತ್ತಿ. ಹೇ ಸೀದಾ ಹೊಳಕ್ಕೆ ಹೋಗ್ಬೇಕಾ? ಅಲ್ಲಿ ಹೋದ್ರೆ ನಡೆಯಂಗಿಲ್ಲ ನೋಡು. ಬುತ್ತಿ ಹಿಡಿ, ಹೊಲಕ್ಕೆ ನಡಿ. ಮನುಷ್ಯ ಧನಾದ್ಯ, ಅಲ್ಲಿ ತಂಗಿನ ಮನ್ಯಾಗ ಉಪವಾಸ ಕೆಡ್ವಿ, ಇಲ್ಲಿ ಹಿಂಗ್ ದುಡಿದ್ರ ಏನ್ ಲಾಭ ಬಂತು? ಹಂಗೇನಿಲ್ಲೋ, ಆಕಿನ ಸಂಬಂಧ ಬುತ್ತಿ ತಗೊಂಡ್ ಹೊಂಟೀನಿ. ಸಂಜೆ ಮಾಡಿ ಸಂತೆ ತುಂಬ ಅಂತ ಹೇಳಿದ್ಲು. ಇವರು ಪಗಾರ ಕೊಡ್ಲಿಲ್ಲ, ಏನು ಒಯ್ಬೇಕು? ಅದಕ್ಕೆ ಇವ್ರ ಮನೆಯಿಂದ ಬುತ್ತಿ ತಂಗಿ ಕೊಟ್ಟು ನಾ ಹೊಲಕ್ಕೆ ಹೋಗ್ತೀನಿ. ಗೌಡ್ ಕೇಳಿದ್ರೆ ಹೊಲಕ್ಕೆ ಹೋಗ್ಯಾನಂತೇಳಿ, ಯಾಕಂದ್ರೆ ತಂಗಿ ಹೊಟ್ಟೆ ಸುಮ್ ಕೂತ. ನೋಡ್ರವ, ನಿಮ್ಮ ಗಂಜಿ ತಾನು ಉಪವಾಸ ಬಿದ್ದಾನ, ತಂಗಿನ ಉಪವಾಸ ಕಡಿವ್ಯಾನ. ಹಿಂಗಾದ್ರೆ ಇವ್ ಮುಂದೆ ಜೀವನ ಹೆಂಗ್ ಮಾಡ್ತಾನ್ರಿ? ರಾಮ ಇಟ್ಟ್ಯಾಕ ಹಸ್ತಾನ, ನನ್ನ ಎಟ್ರ ಗೌರವ ಇಟ್ಟ ನೀವ. ಅದನ್ನೆಲ್ಲ ಯಾಕೆ ಅವ್ರ ಹೇಳ್ಬೇಕು? ನಾ ಹೊಕ್ಕಿದ್ದಿಲ್ಲ, ತಂಗಿ ಬುತ್ತಿ ಕೊಟ್ಟು ಏನೇನ ನಾ ಹೊಕ್ಕಿಂತ ಹೊಲಕ್ಕೆ. ಏನ್ ಹೊಲಕ್ ಹೋಗ್ಯೋ? ನಿನ್ನ ತಂಗಿ ಮನ್ಯಾಗ ನೀರ್ ಕುಡ್ದು ಬದುಕಾಕತ್ತಾಳ, ನೀವ್ ಉಪವಾಸ ಆಗಿದಲ್ದ ಆಕಿನ ಉಪವಾಸ ಹಿಡಿತೀಯನೋ? ಚಂದು, ಬಡತನ ಪರಿಸ್ಥಿತಿ ಹೊತ್ತು ಬಂದಾಗ ಹೋಗ್ಬೇಕಲ್ಲ, ಯಾರಿಗೆ ಏನು ಅನ್ನೋದೈತಿ? ರಾಮ, ನೀನ್ ಹೊಳಕ್ ಹೋಗೋದ್ ಬೇಕಾಗಿಲ್ಲ, ತಂಗಿಗೆ ಹೋಗಿ ಬುತ್ತಿ ಕೊಡು. ಹೋಗು, ಈಗರ ಗೌಡ್ತಾರ ಹೇಳ್ಯಾರಿಲ್ಲ, ಹೋಗಿ ಇಬ್ರು ಕೂಡ ಊಟ ಮಾಡಿ ಹೋರಿ. ಏನ್ ಮಾರಿ ನೋಡಕತ್ತಿ? ಹೋಗು, ಮೊದಲ ಊಟ ಕೊಡು, ಆಮೇಲೆ ಒಳಗ್ ಬರಕಂತ. ಹೋಗ್ ಹೋಗ್. ಚಂದು, ಅವ್ರ ತಂಗಿ ಉಪವಾಸ ಇದ್ದಿದ್ದು ನಿನ್ಗ್ಯಾರು ಹೇಳಿದ್ರು? ಅವರ ನೀವೇ ಹೇಳಿದ್ರಲ್ರಿ, ರಾಮು ಹೊಲಕ್ಕೆ ಹೋಗ್ಯಾನ ನೋಡ್ಕೊಂಬ ಅಂತ ಹೇಳಿ. ಅವಾಗ ನಾನು ರಾಮು ಅವ್ರ ಮನೆಗೆ ಹೋಗಿದ್ದೆ, ಅವಾಗ ಅವ್ರ ತಂಗಿ ಹೇಳಿದಲ್ರಿ, ಅವಾಗ ಗೊತ್ತಾತ್ ನನಗೂ. ಅವಂಗ ಬಡತನ ಪರಿಸ್ಥಿತಿ ಬಾಳ ಇದ್ದಂಗ ಕಾಣುತ್ತ. ಮನಿಗೆ ಹೋಗಿ ಸಂಜೆಕ ಸಂತಿ ಕೊಡು, ಖರ್ಚು ನಾ ಕೊಡ್ತೀನಿ. ಅವರ ಇದು ನೀವು ಮಾತಾಡೋ ಮಾತ್ರ, ಯಾವಾಗ ನೋಡಿದ್ರು ಸಿಟಕ್ ಮಾಡೋರು. ಚಂದು, ನಿಂಗಿದೆಲ್ಲ ತಿಳಿಯಂಗಿಲ್ಲ. ಹೇಳ್ದೆ ತಟ್ಟೆ ಮಾಡು, ಮನಿಗೆ ಒಂದಿಟ್ಟು ಸಂತಿ ಕಡಿಮೆ ಆಗಬಾರ್ದ? ಆಯ್ತು ತಗೋರವ, ಶೆಟ್ರ್ ಅಂಗಡಿ ಹೋಗಿ ಏನೇನ್ ಹತ್ತೈತಿ ಎಲ್ಲ ತಗೋತೀನ್ರಿ, ತಗೊಂಡ್ ಹೋಗಿ ಅವ್ರಿಗೆ ಕೊಡ್ತೀನಂತೆ. ಆಯ್ತು ರವ, ಅಂಗಡಿ ತಿಂತು. ಲಕ್ಷ್ಮ, ಏ ಅಣ್ಣ ಯಾಕೆ ತಡ ಮಾಡ್ದೇನೆ? ಗೌಡ ತರ ಕೆಲಸ ಇರ್ತವ, ಬುತ್ತಿ ತಂದಿನಿ ಹೇಳುವ, ಮನ್ಯಾಗ ಕುಂದಿರ್ಬೇಕಿಲ್ಲ? ಹಂಗೇನಿಲ್ಲಣ್ಣ, ಗಿಡದ ನೆರಳಿ ಕೂತಿದ್ದೆ. ಹೌದಾ, ಹೇಳುವ, ಭಾಳ ಹೊತ್ತಾತು, ಊಟ ಮಾಡಕತ್ತೇಳ. ಬಾಣ, ನೀನು ಹೋಗ ಊಟ ಮಾಡಿ. ಏ ನಾವಲ್ವಾ, ನಾ ಗೌಡ ತರ ಮನ್ಯಾಗ ಊಟ ಮಾಡೀನಿ, ನಿನಗೆ ಒಬ್ಬಕ್ಕೆ ಹೊಡೆ ತುಂಬ ಊಟ ಮಾಡಿ ನೀನು. ಅಣ್ಣ, ನಿನ್ ಮಾತ, ನಿನ್ ಕಣ್ಣ, ನೀ ಇರದ್ ನೋಡಿದ್ರೆ ಹೊರ ತುಂಬ ಊಟ ಮಾಡಿಲ್ಲ ಅನಿಸ್ತದಣ್ಣ. ಯಾಕೆ ಸುಳ್ಳು ಹೇಳ್ತೇನ? ನಾ ಸುಳ್ಳು ಹೇಳಕತ್ತಿಲ್ವಾ, ಪರಿಸ್ಥಿತಿ ಹೆಂಗ್ ಸುಳ್ಳು ಹೇಳಸಾಕತ್ತದ. ನಾ ಅಲ್ಲಿ ಮಾತ ಚಂದನ್ ಜೊತೆ ಆಳ್ ಮನುಷ್ಯರ ಜೊತೆ ಊಟ ಮಾಡ್ತೀನಿ, ನೀ ಹೊಡಿ ತುಂಬಾ ಊಟ ಮಾಡಿ. ನಾ ಬೋರ್ದ ಯಾವಾಗ ಕೈತು ಎಳ್ಸಿದ್ದೆ, ನೀ ಹೊಡಿ ತುಂಬ ಯಾಕವಾ ಊಟ ಮಾಡ. ನೀ ಊಟ ಮಾಡ್ಲಿಕ್ಕಂದ್ರ ನಮ್ಗೂ ಈ ಊಟ ಬಾಡಣ. ಲಕ್ಷ್ಮ, ಅವ್ವ ಅಪ್ಪ ಸತ್ತ ಎಷ್ಟೋ ವರ್ಷ ಆತು. ನಿನ್ನ ಅವ್ರಕ್ಕಿಂತ ಹೆಚ್ಚು ಚಂದ ನೋಡ್ಕೋತೀನಿ ಅಂತೇಳಿ ಎಲ್ಲರ ಮುಂದೆ ಮಾತಾಡ್ತೀನಿ. ಆ ಮಾತಿನ ತಕ್ಕಂತೆ ನನಗೆ ನಡ್ಕೊಳ್ಳೋದಾಗೊಂದು, ಯಾಕಂದ್ರೆ ಬಡತನ ಆಟ ಕಾಡಾಕತೈತಿ. ಆತು, ಇದ್ದಟ್ರಾಗ ಹಂಚುವಂತೀವಿ, ಇಬ್ರು ಕೂಡ ಊಟ ಮಾಡೋಣ. ಆಯ್ತು.
ರಾಮ ಇಟ್ಟು ದಿನ ಏನಾತ ಆಗೋತು ಇನ್ಮ್ಯಾಗ ನಿಮ್ಮ ಮನೆ ಖರ್ಚೆಲ್ಲ ನಾನ್ ನೋಡ್ಕೊಂತೀನಿ. ಆದ್ರ ನೀ ಯಾವ್ದು ದಗ್ದ ಮಾಡ್ದೆ ನನ್ ಕಣ್ ಮುಂದಿರ್ಬೇಕು. ಇಷ್ಟೆಲ್ಲ ಹೇಳ್ತೀರಂತ ನಿಮ್ಮ ಮಾತಿಗೆ ಮಳ್ಳಾಗಿ ಆಶೆಗೆ ಬೀಳೋ ಮನುಷ್ಯನ ಅಲ್ರಿ. ದೊಡ್ಡ ಪಗಾರ ಕೊಡ್ತಿರಲ್ಲ ಅಷ್ಟು ಸಾಕು. ನಮ್ಮ ಮನೆ ನಾವು ಜೊಕೊಂಡು ಹೋಗ್ತೀವ್ರಿ. ಇಟ್ಟು ದಿನ ನಮ್ಮ ಮನ್ಯಾಗ ನೀ ಕೆಲಸ್ತಾವ ಅಂತ ತಿಳ್ಕೊಂಡಿದ್ದೆ. ಇನ್ಮ್ಯಾಗ ನಮ್ಮ ಮನೆ ಕೆಲಸ್ತಾವಲ್ಲ, ನಮ್ಮ ಮನ್ಯಾಗ ನೀವ್ ಒಬ್ಬ. ಯಾಕೆ ಹಿಂಗೆ ಮಾತಿಗೆ ಮಾತು ಪೋಣಿಸಿ ಮಾತಾಡಕತ್ತೀನಿ? ಇಟ್ಟು ದಿನ ಮನೆ ಹಾಳು ಉಳ್ಕೊಂಡ್ರೆ ಕೆಂಡ ಕಾರ್ದಂಗೆ ಮಾಡ್ತಿದ್ರಿ. ಎಲ್ಲಾರನ್ನ ಬಿಟ್ಟ ನನಗ ಯಾಕೆ ಹಿಂಗೆ ಕಾಡಾಕತ್ತೀರಿ? ಯಾಕೆ ಹಿಂಗೆ ಮಾತಾಡಕತ್ತೀರಿ? ಏನಂಬುದು ಹೊಡೆದು ಹೇಳ್ರಲ್ಲ. ಹೇಳಕ ಕೇಳಕಂತ ಅದಕ್ಕೂ ಒಂದ್ ಹೊತ್ತು ಬರುತ್ತೆ. ನೀ ಹೊಳ್ದಾಗ ಮುಂದೆ ನಿಂತೆ ಕೆಲಸ ಮಾಡ್ಸು, ನೀ ಮಾಡಬೇಡ. ನಾವು ದುಡಿಯೋರು, ದುಡಿಮೆ ನಂಬಿ ಬದುಕಿದವ್ರು. ಯಾವತ್ತು ಆರಾಮ್ ಬರ್ತೈತೆ ಅಂತೇಳಿ ಕೂತು ತಿಂದವ್ರಲ್ಲ. ನಮ್ಗೆ ದುಡಿಯಾಕ್ ಬಿಡ್ರಿ, ದುಡ್ದು ಬದುಕ್ತೀವಿ. ರಾಮು, ಅವಾರು ಮೊದಲು ಆಳುಗಳನ್ನ ಕಂಡ್ರ ಶಿಟಕ್ ಮಾಡ್ತಿದ್ರು. ಈಗೇನು ನಿನ್ ಕಂಡ್ರ ಅಷ್ಟು ಪ್ರೀತಿಯಲ್ಲಿ ಮಾತಾಡ್ತಾರೆ? ಅದ ನಂಗೆ ತಿಳಿವಲ್ದು. ಮೊದಲ ಹೊತ್ತಿಗೆ ಹೊಲಕ್ಕೆ ಹೋಗು, ದಗದ ಮಾಡಿದ್ರು ಮಾಡಿಲ್ಲ ಅನ್ನೋರು. ಈಗ ಅವ್ರು ಮಾತಾ ಪರಕ್ ಆಗೈತಿ, ಮಾತಿನಾಗ ಹಿಡಿತಾ ಇಲ್ಲ. ನೋಡ್ದವ್ರ ಮುಂದೆ ಏನು ತಿಳ್ಕೊಳಕಿಲ್ಲ. ನನಗೆ ಯಾಕೋ ಹೊಯ್ ಮನಸ್ಸಾಗತ್ತದೋ. ಹಿಂಗೆ ಯಾಕೆ ಮಾಡಕತ್ತಾರ ಅವರು? ಅದು ಅಲ್ದ ನಿಮ್ಮ ಮನೆಗೆ ಸಂತಿ ಕೊಡಿಸ್ಕೊಡೋದೇನು, ನಿನ್ನ ಮ್ಯಾಗ ಕಾಳಜಿ ತೋರಿಸೋದೇನು ನನಗೆ ಒಂದೂ ತಿಳಿಲಾರ್ದಂಗೆ ಆಗೈತಿ. ನಮ್ಗೆ ಯಾಕೆ ಬೇಕ್ರಿ ನಿಮ್ಮ ಪಗಾರ? ನಾವು ದೊಡ್ಡ ಪಗಾರ ಕೊಡ್ರಿ ಅಂತ ಅವ್ರು ರಗಡಿ ಏನು? ನನ್ನ ಮಾತಾ ಕೇಳವಲ್ರು. ನೀ ನನ್ನ ಮ್ಯಾಗ ಜೀವ ಇದ್ದಂದ್ರೆ ತಗೋ, ನಾ ನಿಮಗೆ ಬೇಕಾಗಿದ್ರೆ ತಗೋ ಅಂತೇಳಿ ಬೇಕು ಬೇಡ ಅದ ತಂತಂದು ಮನೆಗೆ ಇಡಾಕತ್ತಾರ. ಈಗ ಕಾಯಂ ಹೊಲ್ದಾಗ ದಗ್ದ ಮಾಡೋರು ಏನು ತಿಳ್ಕೊಳಕಿಲ್ಲ. ಹೆಂಗೆ ಮಾಡ್ಲಿ ಇನ್ನು? ಏನು ಮಾಡ್ತೀವಿ ನೋಡಪ್ಪ ರಾಮು, ಆಳುಗಳು ಗುಣಗುಣ ಮಾತಾಡಕತ್ತಾರ. ಸುದ್ದಿ ಹಬ್ಬಕ್ಕಿಂತ ಮೊದಲ ಕೆಟ್ಟ ಹೆಸರು ತೊಗೊಳಕ್ ಹೋಗ್ಬೇಡ. ಅಂದ್ರೆ ನಿನ್ನ ಮಾತಿನ ಅರ್ಥ ಗೌಡ್ತೀರಿ ನನಗೇನ್ರ? ಹೇ ಮಂದಿ ನೋಡ್ತಾರ ಮಾತಾಡ್ತಾರ ಅಂತೇಳಿ ನಾವು ಬದಲಾಗೋದಿರ್ತೇನೋ? ಅನ್ನ ಹಾಕಿದವ್ರು ಅವರು ಹೆಂಗೆ ಮಾತಾಡ್ತಿ? ಇಲ್ಲಿ ಸತ್ಯ ಹೇಳಕ್ ಹೋದ್ರ ಯಾರು ನಂಬುದಿಲ್ಲ. ನೀ ನನ್ನ ದೋಸ್ತದಿ ಬಡವದಿ ಅಂತ ಹೇಳಕತ್ತೀನಿ. ಇದು ರೊಕ್ಕಿದ್ದವ್ರ ಆಟ, ಅವ್ರು ಏನ್ ಮಾಡಿದ್ರು ನಡೀತೈತಿ. ನೀ ನನ್ನ ಕೆಟ್ಟದ್ ಕೇಳಾಕತ್ತೇನು? ನಾನು ಚಲೋ ಕೇಳಾಕತ್ತಿ? ನಾ ವಿಚಾರ ಮಾಡ್ತೀನಿ ತೋ. ಯಾಕಂದ್ರೆ ಹಿಂದೆ ನಾನು ನಂಬಿ ನನ್ನ ತಂಗಿದ ನನಗೊಂದು ಜೀವನ ಆಯ್ತು. ಗೌಡ್ತನ ನಡವಳಿಕೆ ಹಿಂಗೆ ಯಾಕ ನಾ ವಿಚಾರ ಮಾಡ್ತೀನಿ ತೋ. ಆದ್ರೆ ಸುದ್ದಿ ಎಲ್ಲಿ ಗೊತ್ತಾಗ್ಬಾರ್ದ? ಸುದ್ದಿ ಗೊತ್ತಾಗೋದು ಹೆಂಗಾರ ಇರ್ಲಿ, ನೀ ಗೌಡ್ತಾರ ಜೋಡಿ ಸ್ವಲ್ಪ ಸಲಿಗೆ ಕಡಿಮೆ ಮಾಡ. ಹಿಂಗ್ಯಾಕ್ ನಿಂತೀರಮ್ಮ? ಹಿಂಗೆ ಚಿಂತೆ ಮಾಡ್ಕೊತ ಕುಂತ್ರ ಏನು ಬರಂಗಿಲ್ಲ. ನಾ ಹೇಳ್ದಂಗೆ ಕೇಳ. ಏನು ಕೇಳಿದ್ರಿ ನಿಮ್ಮ ಮಾತಾ? ಮೊದ್ಲೇ ಆಳುಗಳು ಗುಣಗುಣ ಮಾತಾಡಕತ್ತಾರ. ನೀವ್ಯಾಕೆ ನಮಗೆ ಇದು ಕಾಡಾಕತ್ತೀರಿ? ದುಡಿಂದ್ರ ನಿಮ್ಮ ಹೊಲ ದುಡಿತೀವಿ, ಬಿಟ್ಟು ಹೋಗಂದ್ರೆ ಎಲ್ಲರ ಊರು ಬಿಟ್ಟು ಕಣ್ಮರೆ ಹೋಗ್ತೀವಿ. ಆದ್ರೆ ನೀವು ಮಾತಾಡೋ ಮಾತಾ ರೀತಿ ನೀತಿ ಒಂದು ನನಗೆ ಸಜ್ಜ ಅನ್ಸೋಲ್ರಿ. ನೀ ಏನಾರ ಅನ್ನವಾದ್ರ ನನ್ನ ಇಡೀ ಆಸ್ತಿಗೆ ನೀನ ಹೊಡಿ ಹಾಕ್ತಿ. ಅನ್ನ ಹಾಕಿದವ್ರಿ ನೀವು. ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕು ಮಂದಿ ನಾವಲ್ಲ. ಏಳೇಳು ಜನ್ಮಕ್ಕೂ ಅಂಥ ದಗದ ಅಂಥ ನೀಚ ಬುದ್ಧಿ ನಮಗೆ ಗೊತ್ತಿಲ್ರಿ. ಯಾಕ್ರಿ ನಿಮ್ಮ ಬುದ್ಧಿ? ದೇವ್ರ ರಗಡು ಕೊಟ್ಟು ಮರ್ತಾನ. ಮರ್ಯಾದೆ ಕಾಯ್ದ್ರ ಬಗ್ಗೆ ವಿಚಾರ ಮಾಡ್ರಿ. ನನಗೆ ಮರ್ಯಾದೆ ಬಗ್ಗೆ ಮಾತಾಡಕತ್ತಿ. ನಿನ್ ಹೆಂಗ ಪಡಿಬೇಕು ಹಂಗ ಪಡಿತೀನಿ. ಬಡವ್ರಂದ್ರ ಹಾದ್ಯಾಗ ಗಿಡದಾನ ಹಣ್ಣು ಮಾಡ್ರಿ ಏನ್ರಿ? ಕಂಡವ್ರ ಕಲ್ಲು ಹೆಟ್ಟಿ ತಗೊಳಕ. ನಿಮ್ಮ ಬುದ್ಧಿ ಏನು ಹೇಳೋದು? ನಾ ಮನಸ್ಸು ಮಾಡಿದ್ರ ನಿನ್ ಹೆಂಗ್ ಪಡಿಬೇಕು ಹಂಗ ಪಡಿತೀನಿ. ಅಣ್ಣ, ನೀ ಯಾಕವಾ ಇಲ್ಲಿ ಬರಾಕ್ ಹೋದಿ? ಈ ಸುಖಕ್ಕೆ ಏನಣ್ಣ ನಿಮ್ ತಂಗಿಗ್ ಚಂದ ಇಟ್ಟಿದ್ದು? ಈ ಸುಖಕ್ಕೆ ಏನ್ ನಿಮ್ ಮನೆ ತುಂಬಾ ಸಂತಿ ತಂದಿಟ್ಟಿದ್ದ? ಅಲ್ವಾ, ಅದ ಬ್ಯಾರೆ ಇದ ಬ್ಯಾರೆ. ನೀ ಯಾಕೆ ಇಲ್ಲಿ ಬಂದಿ ಹಿಂಗ್ಯಾಕ್ ಬಾಯಿ ಮಾಡಾಕತ್ತಿ? ಅನ್ನ ಹಾಕಿದ್ ಮನೆಗೆ ಹೆಂಗ್ ನಡ್ಸಿ ಅಂದ್ರ ನಿನ್ಗ ಅಣ್ಣ ಅಂತ ಕರೆಯಕ್ಕೆ ನಾಚಿಕೆ ಬರ್ತದ. ತಂಗ್ಯವ, ಮನ್ಯಾಗ ಒಬ್ಬಾಕಿ ತಂಗಿದಾಳ, ಬಡತನ ಪರಿಸ್ಥಿತಿ ಅದನ್ನೆಲ್ಲ ಮರೆತು ನಾ ಇಂಥ ದಗದ ಮಾಡ್ಲೆ? ಯಾರು ತಪ್ಪೈತಿ ಯಾರು ಇದ್ರಾಗಿದ್ದಾರ ಅಂತ ಇವ್ರನ್ನ ಕೇಳುವ, ನನ್ನೇನು ಕೇಳ್ತಿ? ನಿಮ್ಮ ಅಣ್ಣ 7 ಜನ್ಮಕ್ಕೂ ಮನಸ್ಸಿನಾಗೂ ಅಂತ ತಪ್ಪು ಮಾಡೋದಿಲ್ಲ. ಯಾಕವಾ ನನ್ನ ಮ್ಯಾಗ ಇಟ್ಟೇನೇ ನಂಬಿಕೆ ಇಟ್ಟಿದ್ದ? ನಂಬಿಕೆ ಇತ್ತಣ್ಣ, ಆದ್ರೆ ನಂಬಿಕೆ ಕಳ್ಕೊಂಡೇ ಬಿಟ್ಟೆಲ್ಲ. ಲಕ್ಷ್ಮಿ, ಈ ವಿಷಯ ಯಾರಿಗೂ ಗೊತ್ತಾಗಿಲ್ಲ. ನೀನು ನಿಮ್ಮನ್ನ ನಾ ಹೇಳ್ದಂಗೆ ಕೇಳ್ಕೊಂತವ್ರಿ. ಅಂದ್ರ ಏನ್ ಮಾತಾಡತ್ತೀರಿ?
ಏನ್ ನಿಮ್ ಮಾತಿನ ಅರ್ಥ? ಲಕ್ಷ್ಮಿ, ನಿಮ್ಮ ಅಣ್ಣ ಅಂದ್ರೆ ನಂಗೆ ಭಾಳ ಇಷ್ಟ. ನೀವ್ ಒಪ್ಕೊಂಡ್ರೆ ನನ್ನ ಆಸ್ತಿಗೆಲ್ಲ ಇವನ ಹೊಡಿಯ. ಅದು ನಿಮ್ ಹುಚ್ಚ ಕನಸ್ರಿ. ಅಣ್ಣ, ನಾವೆಲ್ಲರ ಭಿಕ್ಷೆ ಬೇಡಿ ಬದುಕುಮ, ಆದ್ರೆ ಇಂಥ ದಗ್ದ ಮಾಡದ್ ಬ್ಯಾಡ ಅಣ್ಣ. ನಾನು ಅದೇ ಹೇಳಕತ್ತೀನವ, ನಿಮ್ಮ ಅಣ್ಣಾಗಿ ಯಾವ ತಪ್ಪು ನಾ ಮಾಡೋದಿಲ್ಲ. ದುಡಿಯೋಂಗೇನ 108 ದಾರಿ. ಎಟ್ಟು ಕೈ ಮುಗಿದು ಕಾಲು ಹಿಡಿದು ಬೀಳಿದ್ರು ನನ್ನ ಮಾತ ಕೇಳಾಕ್ತಾ ಇರಲಿಲ್ಲ. ಅಂಥದ್ರಾಗ ನೀನು ಬಂದ ನನಗೆ ಬಾಯಿ ಮಾಡಕತ್ತಿ. ನನ್ನ ಮಾತು ಮೀರಿ ನೀವ್ ಹೆಂಗ್ ಜೀವನ ಮಾಡ್ತೀರ ಅಂತೇಳಿ ನಾನೇ ನೋಡ್ತೀನಿ. ಹುಟ್ಟಿದ್ಮೇಲೆ ಸಾಯ್ಲೇಬೇಕ್ರಿ, ಆದ್ರೆ ಸಾಯ ತನಕ ಮರ್ಯಾದೆ ಅನ್ನೋದು ಮುಖ್ಯ. ಅಣ್ಣ ಬಾಣ. ಲಕ್ಷ್ಮಿ, ನಾಲ್ಗೆ ಬಿಗಿತ್ ಹಿಡ್ದು ಮಾತಾಡ. ಬಾಣ. ಚಂದ್ಯ, ನಮ್ಮ ಮನ್ಯಾಗ ದುಡ್ಯಾಕ ಕುಂತ 8 ವರ್ಷ ಆತ. ಅವರ ನಿಮ್ಮ ಮನ್ಯಾಗ ದುಡಿಯಾಕತ್ತ ಬೇಷ 10 ವರ್ಷ ಆತ್ರಿ. ಈ ಇಷ್ಟ ದಿನದಾಗ ಎಷ್ಟು ಗಳಿಕೆ ಮಾಡಿ. ಅವರ ಗಳಿಕೆಯಲ್ಲಿ ಮಾಡೋದಕ್ಕೈತ್ರಿ, ದುಡ್ದದ್ದೆಲ್ಲ ಹೊಟ್ಟೆಗೆ ಮನಿ ಖರ್ಚಿಗೆ ಮಾಡೋದಾಗೈತಿ. ನಿನ್ನ ನೋಡಿದ್ರೆ ನನಗ ಜೀವ ಬಾಳ್ ಮರಗ್ತೈತಿ. ನಾ ಹೇಳ್ದಂಗ ನೀ ಕೇಳಿದ್ರ ನಿನ್ನ ಎಲ್ಲೋ ಇಡ್ತೀನಿ. ಅಂದ್ರ ನಿಮ್ಮ ಮಾತಿನ ಅರ್ಥ? ನಾ ಹೇಳಿದ ಗೊತ್ತು ಒಟ್ಟ ರಟ್ ಆಗ್ಬಾರ್ದು, ನಮ್ಮಿಬ್ಬರಲ್ಲೇ ಇರ್ಬೇಕು. ಅವರ ನಿಮ್ಮ ಮಾತ ನಾ ಎಂದೂ ಮೀರಿಲ್ರಿ. ಅವರ ಏನಂತ ಹೇಳ್ರಿ ಕೇಳ್ತನತ್ತ. ಚಂದ, ನನ್ನ ಮನಸ್ಸಂತೂ ರಾಮನಾಗೈತಿ. ನಾ ಹೇಳ್ದಂಗ ನೀ ಕೇಳಿದ್ರ ನಿನಗ ಡೋನಿ ಅಂತಕ್ಕೆ 15 ಎಕರೆ ಹೊಳ, 8 ಎಕರೆ ಮನಿ ಕಟ್ಟಿಸ್ಕೊಡ್ತೀನಿ. ಒಟ್ಟ ನನಗ ರಾಮು ನನ್ನಂತೆ ಆಗ್ಬೇಕು. ಆ ದಗ್ದ ನೀ ಮಾಡ್ಬೇಕ. ಅವರ ನೀವು ಕೈ ಮಾಡಿದ್ರ ಕೈಲಾಸನ ನಿಮ್ ಕಣ್ ಮುಂದೈತಿ. ಹೋಗಿ ಹೋಗಿ ದುಡ್ಕೊಂಡ್ ತಿನ್ನೋಣ ಮೇಲೆ ಯಾಕ್ರಿ ನಿಮ್ ಕಣ್ಣ? ಚಂದ್ಯ, ನೀ ನನಗೆ ಬುದ್ಧಿ ಮಾತು ಹೇಳ್ಕೊಬೇಡ. ಈ ಕೆಲಸ ಮಾಡಕ 1000 ಮಂದಿ ಇದಾರ. ಈ ಕೆಲಸ ನೀ ಕೈಲಿ ಮಾಡಕ್ಕಾಗುತ್ತ? ಆಗಲ್ಲ, ಅಟ್ಟ ಹೇಳ. ಅವರ ನಿಮ್ಮ ಮಾತ ಬಾಯಾಗ ಬಿಸಿ ತುಪ್ಪ ಇಟ್ಕೊಂಡಾಗಿತ್ತು. ಈ ಕಡೆ ನುಂಗಾಕು ಆಗಲ್ದು, ಈ ಕಡೆ ಉಗಳಾಕು ಆಗಲ್ದು. ನನ್ನ ಮಾತು ಕೇಳಿದ್ರ ದಿನಾ ಬಿಸಿ ತುಪ್ಪ ನೀ ತಿನ್ಬೋದು. ವಿಚಾರ ಮಾಡ. ನಮ್ಮ ಅಣ್ಣಗ ಗೌಡ್ತಿಯರ್ ಹೆಚ್ಚೋ ಏನ್ ನಾ ಹೆಚ್ಚೋ ಅನ್ನೋದು ಮುಂದಿನ ಭಾಗದಾಗ ನೋಡ್ರಿ. ಅಲ್ಲಿ ತಕ್ಕ ಲೈಕ್, ಶೇರ, ಕಮೆಂಟ, ಸಬ್ಸ್ಕ್ರೈಬ ಎಲ್ಲ ನೀವು ಮಾಡಿರಿ. ಇಷ್ಟು ದಿನ ನಿಮ್ಮಿಂದ ನಾವು ಬೆಳೆದೀವಿ, ಇನ್ನಷ್ಟು ಬೆಳೆಸ್ರಿ. ಆದ್ರೆ ಈ ಸ್ಟೋರಿ ಒಂಥರ ಟ್ವಿಸ್ಟ್ ಐತಿ, ಅದು ನಿಮ್ಮಿಂದ ಐತಿ. ಭಾಗ 2 ಆದಷ್ಟು ಲಗುನ ಬರ್ತದ. ಗೌಡ್ತ್ಯಾರ ಮಾತು ಏನು ಚಂದ ಕೇಳ್ತಾನೋ, ಏನು ತನ್ನ ಜೀವದ ಗೆಳೆಯನ ಉಳಿಸ್ಕೋತಾನೋ ಅನ್ನೋದು ಮುಂದಿನ ಭಾಗದಾಗ ನೋಡ್ರಿ. ಲೈಕ್, ಶೇರ, ಕಮೆಂಟ್ ಮಾಡ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ.